ಗ್ರಾಮದ ಬಳಿ ಸಂಭವಿಸಿದ ಘಟನೆ ಇದು. ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ರಿ. ಬೆಂಕಿಯ ಕೆನ್ನಾಲಿಗೆ ಯಾವ ರೀತಿ ಆವರಿಸಿಕೊಂಡಿದೆ ಅಂತ. ಇಡೀ ಬಸ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಲಾರಿ ಚಾಲಕನ ನಿರ್ಲಕ್ಷ್ಯದಿಂದಾಗಿ ಈ ಒಂದು ಅವಘಡ ಸಂಭವಿಸಿ ಹೋಗಿದೆ. ಡಿವೈಡರ್ ಅನ್ನ ದಾಟಿ ಬಸ್ಗೆ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಕ್ಷಣಾರ್ಧದಲ್ಲೇ ಲಾರಿ ಹಾಗೂ ಬಸ್ ಎರಡೂ ಕೂಡ ಭಸ್ಮವಾಗಿದೆ. ಇನ್ನು ಬಸ್ನ ಒಳಭಾಗದಲ್ಲಿದ್ದಂತಹ ಪ್ರಯಾಣಿಕರು ಕೂಡ ಸುಟ್ಟು ಕರಕಲಾಗಿದ್ದಾರೆ. ಅದೃಷ್ಟವಶಾತ್ ಈ ಸಂದರ್ಭದಲ್ಲಿ 9 ಮಂದಿ ಬಚಾವಾಗಿದ್ದಾರೆ. ಇನ್ನುಳಿದಂತಹ 17 ಮಂದಿ ಸಜೀವ ದಹನವಾಗಿದ್ದಾರೆ. ಸಾವು ನೋವು ಇನ್ನೂ ಹೆಚ್ಚಾಗಿರಬಹುದು ಅಂತ ಅಂದಾಜಿಸಲಾಗ್ತಾ ಇದೆ. ಬೆಂಕಿಯ ಕೆನ್ನಾಲಿಗೆ ಬಹುದೊಡ್ಡ ಮಟ್ಟದಲ್ಲಿ ಹೊತ್ತಿ ಉರಿತಾ ಇರೋದ್ರಿಂದಾಗಿ ಬೆಂಕಿ ನಂದಿಸುವಂತಹ ಕಾರ್ಯಾಚರಣೆ ಕೂಡ ಈಗಾಗಲೇ ನಡೀತಾ ಇದೆ. ಲಾರಿ ಚಾಲಕನ ನಿರ್ಲಕ್ಷ್ಯವೇ ಈ ದೊಡ್ಡ ಅಪಘಾತಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಎದುರು ಬದಿಯಿಂದ ಬರ್ತಾ ಇದ್ದಂತಹ ಲಾರಿ ಡಿವೈಡರ್ನ ಹಾರಿ ನಂತರ ಬಸ್ಗೆ ಡಿಕ್ಕಿ ಹೋಗಿದೆ. ಕ್ಷಣಾರ್ಧದಲ್ಲೇ ಬಸ್ ಹಾಗೂ ಲಾರಿ ಎರಡೂ ಕೂಡ ಬೆಂಕಿಗೆ ಆಹುತಿಯಾಗಿದೆ. ಬಸ್ನ ಒಳಭಾಗದಲ್ಲಿದ್ದವರು ಯಾರನ್ನೂ ಕೂಡ ಬಚಾವ್ ಮಾಡೋದಕ್ಕೆ ಕಷ್ಟ ಸಾಧ್ಯ ಆಯಿತು. ಲಾರಿ ಚಾಲಕನ ನಿರ್ಲಕ್ಷ್ಯದಿಂದ ಘೋರ ದುರಂತ ಸಂಭವಿಸಿದ್ದು. ಲಾರಿ ಡಿಕ್ಕಿಯಿಂದಾಗಿ ಹೊತ್ತಿ ಉರಿದಿದೆ ಖಾಸಗಿ ಬಸ್. ಲಾರಿ ಡಿವೈಡರ್ ಅನ್ನ ದಾಟಿ ಬಸ್ಗೆ ಡಿಕ್ಕಿ ಹೊಡೆದಿದೆ. ಎದುರು ಬದಿಯಿಂದ ಬಂದು ಅಪ್ಪಳಿಸಿದೆ ಕಂಟೈನರ್. ಲಾರಿ ಗುದ್ದಿದಂತಹ ಕ್ಷಣ ಮಾತ್ರದಲ್ಲಿ ಬಸ್ ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ನೋಡ್ತಲೇ ಧಗಧಗಿಸಿ. ನಾವು ಬಂದ ಸ್ಥಳದಲ್ಲಿ ಬಂದಾಗ ಫುಲ್ ಇಲ್ಲಿ ಬೆಂಕಿ ಆಗ್ತಿತ್ತು. ಒಂದ್ ತಾಯಿ ಒಂದು ಅಪ್ಪ ಇದ್ರು, ಸಣ್ಣ ಮಗಳು ಒಂದ್ ಅಲ್ಲಿತ್ತು. ಅವಾಗ ತಾಯಿ ಪರದಾಡ್ತಿತ್ತು. ನಾವು ಬಂದಾಗ ಫುಲ್ ಬೆಂಕಿಗೆ ಮುಂದೆ ಹೋಗ್ತಕ್ ಆಗ್ತಿರ್ಲಿಲ್ಲ ಸರ್. ಈಗ ಹೆಂಗಾಯ್ತು ಅಂತ ಅನಿಸ್ತತೆ ನಿಮ್ ನೋಡಿದ್ರೆ ಇದು? ಸರ್, ಸಡನ್ಲಿ ಲಾರಿ ಡ್ರೈವರ್ ನಿರಂತರ ತಪ್ಪಿ ರಾಂಗ್ ರೂಟ್ ಬಂದ್ಬಿಟ್ಟೈತೆ ಗಾಡಿ. 2 ಬಸ್ ಬರ್ತಿತ್ತು. 2 ಬಸ್ನಾಗೆ ಒಂದು ಮಕ್ಕಳು ಬಸ್, ಸ್ಕೂಲ್ ಬಸ್ ಒಂದು, ಇದು ಪ್ಯಾಸೆಂಜರ್ ಬಸ್ ಒಂದು. ಈ ಪ್ಯಾಸೆಂಜರ್ ಬಸ್ ಹೊಡೆದ ತಕ್ಷಣ ಲಾರಿನ ಆ ಸ್ಕೂಲ್ ಬಸ್ಸಿಗೆ ಗುದ್ದಿದ್ದಾರೆ. ಆ ಬಸ್ ಆ ಕಡೆ ಪಾಸ್ ಆಗ್ಬಿಡ್ತು ಇಮಿಡಿಯೇಟ್ಲಿ. ಈ ಬಸ್ ಏಕಾಏಕಿ ಬೆಂಕಿಗೆ ಇದಾಗಿತ್ತು. ಅಲ್ಲ, ನೀವು ಏನೇನ್ ನೋಡಿದ್ರಿ? ನೀವು ಇಲ್ಲಿ ಎಷ್ಟು ಬಾಡಿಗಳು ಸಿಕ್ತು ಸರ್? ಅವಾಗ ನಾವು ಬಂದಿ ಸ್ಥಳದಲ್ಲಿ ಕಿರ್ಚಾಡ್ತಿದ್ವು ಬಾಡಿಗಳು. ಒಂದ್ ತಾಯಿ ಒಂದ್ ಅಪ್ಪ ಬಂದು ನನ್ ಮಗು ಐತೆ ಅಂತ ಪರದಾಡ್ತಿದ್ರು ಇಲ್ಲಿ. ಆಗ ನಾವು ಹೋಗಿದ್ವಿ, ಮುಂದೆ ಹೋಗಕ್ ಆಗಿಲ್ಲ. ಏಕದಮ್ ಬ್ಲಾಸ್ಟ್ ಆಗ್ತಿತ್ತು. ಬೆಂಕಿ ಫುಲ್ ಸ್ಪೀಡ್ ಇತ್ತು. ಡೀಸೆಲ್ ಟ್ಯಾಂಕ್ ಎಲ್ಲ ಒಡೆದೋಗಿ ಲೀಕ್ ಆಗಿ